ದೆಹಲಿಯಲ್ಲಿಂದು ಸಿಡಬ್ಲ್ಯೂಎಂಎ ಹೈ ವೋಲ್ಟೇಜ್ ಮೀಟಿಂಗ್. ಅಲ್ಲಿ ನೀರು ಹಂಚಿಕೆ ವಿವಾದಕ್ಕೆ ಸಂಬಂಧಪಟ್ಟಂತೆ ಆದೇಶ ವ್ಯತಿರಿಕ್ತವಾದರೆ ಹೋರಾಟಕ್ಕೆ ಪ್ಲಾನ್. ತಮಿಳುನಾಡಿಗೆ ನೀರು ಹರಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಡಬ್ಲ್ಯೂಎಂಎ ಆದೇಶ ಏನಿರುತ್ತೆ? ಮಂಡ್ಯ ಶ್ರೀರಂಗಪಟ್ಟಣದಲ್ಲಿ ಸಭೆ ನಡೆಸುವಂತಹ ಸಂಘಟನೆಗಳು ಸಿಡಬ್ಲ್ಯೂಎಂಎ ಮೀಟಿಂಗ್ ಆರಂಭ ಆಗ್ತಾ ಇದ್ದಂತೆ ಇತ್ತ ಸಭೆಗೆ ಮುಂದಾಗ್ತಿವೆ. ಹೋರಾಟದ ರೂಪುರೇಷೆ ಬಗ್ಗೆ ರೈತ ಸಂಘಟನೆಗಳು ಚರ್ಚೆಗೆ ಮುಂದಾಗ್ತಾ ಇದ್ದಾರೆ. ರೈತ ಹಿತರಕ್ಷಣಾ ಸಮಿತಿಯಿಂದ ಮಂಡ್ಯ ವಿಶ್ವೇಶ್ವರಯ್ಯ ಪ್ರತಿಮೆ ಮುಂಭಾಗ ಸಭೆ. ಪ್ರತಿನಿಧಿ ದಿಲೀಪ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ದಿಲೀಪ್, ಬರದ ಛಾಯೆ ಆವರಿಸಿರುವಂತಹ ಸಂದರ್ಭದಲ್ಲಿ ಪಕ್ಕದ ರಾಜ್ಯಕ್ಕೆ ನೀರು ಬಿಡುವಂಥದ್ದು ಬಹಳ ದೊಡ್ಡ ಸವಾಲಿನ ಕೆಲಸ. ಅದರಲ್ಲಿ ಇವತ್ತಿನ ಸಭೆ ಬಹಳ ಪ್ರಮುಖವಾಗಿ ಮಹತ್ವ ಪಡೆದುಕೊಳ್ಳುತ್ತೆ. ಸಿಡಬ್ಲ್ಯೂಎಂಎ ಏನು ಆದೇಶವನ್ನು ಕೊಡುತ್ತೆ ಅನ್ನೋದ್ರ ಬಗ್ಗೆ ನಿರೀಕ್ಷೆಗಳಿರುವಂಥದ್ದು. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ರೈತ ಸಂಘಟನೆಗಳು, ವಿವಿಧ ಕನ್ನಡ ಪರ ಹೋರಾಟಗಾರರು ಯಾವ ರೀತಿ ಈಗ ತಾವು ಸಿದ್ಧ ಆಗ್ತಾ ಇದ್ದಾರೆ ಆದೇಶ ಬರ್ತಾ ಇದ್ದಂತೆ ತಮ್ಮ ಹೋರಾಟವನ್ನ ಮುಂದುವರಿಸೋದಕ್ಕೆ? ಪ್ರತಿಮಾ, ನಿಜಕ್ಕೂ ನಾವು ಈ ಹಿಂದೆ ಚರ್ಚೆ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಇದೇ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ವಿ. ಬರದ ವಿಚಾರ ಇದೆ, ಸಾಕಷ್ಟು ಬರ ಇದೆ, ಮಂಡ್ಯ ಭಾಗದಲ್ಲಿ ಬರ ಇದೆ. ಇಂಥ ಸಂದರ್ಭದಲ್ಲಿ ನಮ್ಮ ರೈತರಿಗೆ ನೀರಿಲ್ಲ, ಆದರೆ ತಮಿಳುನಾಡಿನ ರೈತರುಗಳಿಗೆ ಬೆಳೆಗಳಿಗೆ ನೀರು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡಿರುವಂಥ ಆದೇಶ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಸಹಜವಾಗಿ ರೈತರ ಪ್ರಶ್ನೆ ಆಗಿರುವಂಥದ್ದು. ಇದೇ ಒಂದು ವಿಚಾರವನ್ನು ಇಟ್ಕೊಂಡು ಈಗಾಗಲೇ ಪ್ರತಿಭಟನೆಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ಈಗ CWRC ಕೊಟ್ಟಿರುವಂಥ ಆದೇಶ ಏನಿದೆ, ಈ ಆದೇಶವನ್ನು ಪ್ರಶ್ನೆ ಮಾಡಿ CWMAಗೆ ಮೇಲ್ಮನವಿ ಹೋಗಿರುವಂಥದ್ದು. CWMA ಯಾವ ಉತ್ತರವನ್ನು ಕೊಡ್ತದೆ, ಏನು ಆದೇಶವನ್ನು ಮಾಡ್ತದೆ ಅನ್ನುವಂಥದ್ದು ನಿಟ್ಟಿನಲ್ಲಿ ಈಗ ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಕುತೂಹಲ ಇರುವಂಥದ್ದು. ನಮ್ಮ ರಾಜ್ಯದ ರೈತರುಗಳಿಗೆ ಹೇಳ್ತಾ ಇರುವಂಥದ್ದು ಜೀವನಕ್ಕಿಂತ ಜೀವ ಮುಖ್ಯ ಅನ್ನುವಂಥ ನಿಟ್ಟಿನಲ್ಲಿ. ಯಾಕಂದ್ರೆ ಕುಡಿಯಲಿಕ್ಕೆ ನೀರು ಬೇಕಾಗಿದೆ, ಕುಡಿಯಲಿಕ್ಕೆ ನೀರು ಬೇಕಾಗಿರುವಂಥದ್ದು ವಿಚಾರವೇ ಪ್ರಮುಖವಾದಂಥ ವಿಚಾರ. ಇಂಥ ಸಂದರ್ಭದಲ್ಲಿ ಬೆಳೆಗಳಿಗೆ ನೀರು ಕೊಡ್ಲಿಕ್ಕಾಗಲ್ಲ ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ರೈತರುಗಳಿಗೆ ಮನವಿ ಮಾಡಿದೆ. ಆದರೆ ತಮಿಳುನಾಡಿನ ರೈತರುಗಳಿಗೆ ಒಂದು ನ್ಯಾಯ, ರಾಜ್ಯದ ರೈತರುಗಳಿಗೆ ಒಂದು ನ್ಯಾಯನ ಅನ್ನುವಂಥ ನಿಟ್ಟಿನಲ್ಲಿ ಸಹಜವಾಗಿ ಪ್ರಶ್ನೆ ಮೂಡ್ತಾ ಇರುವಂಥದ್ದು. ಈ ಒಂದು ವಿಚಾರ ಇಟ್ಕೊಂಡು CWMA ಸಭೆ ಯಾವಾಗ ಆರಂಭ ಆಗುತ್ತೆ ಅಂತ ಸಂದರ್ಭದಲ್ಲಿ ಇಲ್ಲೂ ಕೂಡ ರೈತ ಸಂಘ ಹಿತರಕ್ಷಣಾ ಸಮಿತಿಯವರು ಒಂದು ಸಭೆ ಮಾಡಲಿಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಅಲ್ಲಿ ಯಾವ ತೀರ್ಪು ಬರುತ್ತೆ, ಅಲ್ಲಿ ಯಾವ ಆದೇಶ ಬರುತ್ತೆ, ಆ ಎಲ್ಲ ಆದೇಶಗಳನ್ನ ಇಟ್ಕೊಂಡು ಮುಂದಿನ ಹೋರಾಟದ ರೂಪುರೇಷೆಗಳನ್ನ ನಿರ್ಣಯ ಕೈಗೊಳ್ಳಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಇದೇ ರೀತಿಯಿಂದ ಶ್ರೀರಂಗಪಟ್ಟಣ ಮತ್ತೆ ಮಂಡ್ಯ ಭಾಗದ ರೈತರುಗಳು ಸೇರ್ತಾ ಇರುವಂಥದ್ದು. ಮಂಡ್ಯದ ವಿಶ್ವೇಶ್ವರಯ್ಯ ಸ್ಟ್ಯಾಚ್ಯೂ ಏನಿದೆ ಆ ಭಾಗದಲ್ಲಿ ಅಲ್ಲಿ ಕುಳಿತು ಒಂದು ಸಭೆಯನ್ನ ಮಾಡ್ತಾರೆ. ಇಲ್ಲಿ CWMA ಯಾವ ತೀರ್ಪನ್ನು ತೆಗೆದುಕೊಳ್ಳುತ್ತೆ ಮತ್ತೆ ಸರ್ಕಾರ ಯಾವ ನಡೆಯನ್ನ ನಿರ್ಧಾರ ಮಾಡುತ್ತೆ ಅನ್ನುವಂಥದ್ದು ಕೂಡ ಕುತೂಹಲಕ್ಕೆ ಇರುವಂಥದ್ದು. ಒಂದ್ ವೇಳೆ CWMA ಏನಾದರೂ ನೀರನ್ನ ಹರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನಾದರೂ ಸೂಚನೆ ಕೊಟ್ಟರೆ ರಾಜ್ಯ ಸರ್ಕಾರ ನೀರನ್ನ ಹರಿಸುತ್ತಾ ಅಥವಾ ನೀರನ್ನ ಹರಿಸದೆ ಸುಮ್ಮನೆ ಇರ್ತಾರ, ಮುಂದಿನ ಮೇಲ್ಮನವಿ ಏನಾದರೂ ಹೈಕೋರ್ಟ್ಗೆ ಹೋಗ್ತಾರೆ, ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಅನ್ನುವಂಥದ್ದು ಕೂಡ ಕಾದ್ ನೋಡ್ಬೇಕಾಗಿದೆ. ಎಲ್ಲವನ್ನ ವಿಚಾರವನ್ನ ರೈತರು ಯಾವೆಲ್ಲ ನಿರ್ಧಾರವನ್ನ ಕೈಗೊಳ್ಳಬೇಕು, ಜೊತೆಗೆ ಮುಂದಿನ ಹೋರಾಟಗಳು ಹೇಗಿರಬೇಕು, ಎಲ್ಲದರ ರೂಪುರೇಷೆಗಳನ್ನ ಮಾಡಲಿಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇರುವಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ತಮ್ಮ ಮಾಹಿತಿಗೆ. ಇನ್ನು ಮಳೆಯಾಗದೆ ಹೋದ್ರೆ ಬೆಂಗಳೂರು ನಗರಕ್ಕೆ ನೀರಿನ ಕೊರತೆ ಅಂತ ಬೆಂಗಳೂರು ಜಲಮಂಡಳಿ ಅಧ್ಯಕ್ಷೆ ಡಾಕ್ಟರ್ ಎನ್ ಮಂಜುಳಾ ಹೇಳಿಕೆ ಕೊಟ್ಟಿದ್ದಾರೆ. ಬೆಂಗಳೂರಿಗೆ ಇನ್ನು 5-6 ತಿಂಗಳಿಗೆ ಆಗುವಷ್ಟು ಮಾತ್ರ ನೀರಿದೆ. KRS ಡ್ಯಾಂನಲ್ಲಿ ಒಟ್ಟು 20 TMC ಅಷ್ಟು ನೀರಿದ್ದು ಅದರಲ್ಲಿ ಬಳಕೆಗೆ ಯೋಗ್ಯವಾಗಿರೋದು ಕೇವಲ 14 TMC ನೀರು ಮಾತ್ರ, ಉಳಿದವು ಡೆಡ್ ಸ್ಟೋರೇಜ್. ಈ ಬಗ್ಗೆ ಬೆಂಗಳೂರು ಜಲಮಂಡಳಿ ಅಧ್ಯಕ್ಷೆ ಡಾಕ್ಟರ್ ಎನ್ ಮಂಜುಳಾ ಅವರು ಮಾತನಾಡಿದ್ದಾರೆ. ಬರೀ ಬೆಂಗಳೂರಿಗೆ 5-6 ತಿಂಗಳಿಗೆ ಆಗುವಷ್ಟು ಮಾತ್ರ KRSನಲ್ಲಿ ನೀರಿದೆ ಎನ್ನುವಂತಹ ಆತಂಕವನ್ನ ಹಂಚಿಕೊಂಡಿದ್ದಾರೆ. ಈಗ ನಿಮ್ಗೆಲ್ಲ ಗೊತ್ತಿರೋ ಸಂಚಾರಿ ಕಾವೇರಿ ಅಂತ ಹೇಳಿ ನಾವು ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ಟ್ಯಾಂಕರ್ ಮೂಲಕ ಕುಡಿಯೋ ನೀರಿನ ವ್ಯವಸ್ಥೆ ಒದಗಿಸ್ತಾ ಇದ್ದೀವಿ. ಬಟ್ ನಾವು ಕಳೆದ 1.5 ತಿಂಗಳಿಂದ ಮಾನಿಟರ್ ಮಾಡ್ತಾ ಇದ್ದೀವಿ. ಸರಾಸರಿ ದಿನಕ್ಕೆ 200-250 ಟ್ರಿಪ್, ಕೆಲವು ದಿನ 300 ಟ್ರಿಪ್ ಅಷ್ಟೇ ಹೋಗ್ತಾ ಇದೆ. ಸುಮಾರು 150 ಟ್ಯಾಂಕರ್ನ ಡಿಪ್ಲಾಯ್ ಮಾಡಿದ್ದೀವಿ. ಸುಮಾರು 1000 ಟ್ರಿಪ್ ಹೋಗುವಷ್ಟು ಕೆಪಾಸಿಟಿ ಈಗ ಸದ್ಯಕ್ಕೆ ಇದೆ. ಬಟ್ ಅಷ್ಟು ದೊಡ್ಡ ಬೇಡಿಕೆ ಇನ್ನೂ ಪ್ರಮಾಣದಲ್ಲಿ ಬಂದಿಲ್ಲ. ಈಗ ಸದ್ಯಕ್ಕೆ ಸುಮಾರು ನಾನು ಆಲ್ರೆಡಿ ಹೇಳಿದಾಗ 250-300 ಟ್ರಿಪ್ಸ್ ಅಷ್ಟೇ ಓಡಿಸ್ತಾ ಇದೀವಿ ಪ್ರತಿದಿನ. ಅಲ್ಲ, ಅದೇ ಒಂದು ವೇಳೆ ತೀರಾ ಕಡಿಮೆ ಆಗಿದ್ರೆ ಬೇಡಿಕೆ ಈ ಕಡೆ ಟ್ಯಾಂಕರ್ದು ಜಾಸ್ತಿ ಆಗಬೇಕಾಗಿತ್ತು. ನಾವು ಆ ಥರ ಯಾವುದು ಸ್ಪೈಕ್ ನೋಡಿಲ್ಲ ಈಗ ಸದ್ಯಕ್ಕೆ. ಸೊ ಇವಾಗಿರೋ ಸ್ಟೋರೇಜ್ ಅಂದರೆ ಗ್ರಾಸ್ ತೊಗೊಂಡ್ರೆ ಅಬೌಟ್ 20 TMC ಅಷ್ಟಿದೆ. ಬಟ್ ಯೂಸೇಬಲ್ ತೊಗೊಂಡ್ರೆ ಅಬೌಟ್ 14-15 TMC ಅಷ್ಟು ನೀರಿದೆ. ನಮಗೆ ಸರಾಸರಿ ಬೆಂಗಳೂರಿಗೆ ಪ್ರತಿ ತಿಂಗಳ ಒಂದು ಸುಮಾರು 2.2 TMC ಫೀಟ್ ಅಷ್ಟು ಬೇಕಾಗ್ತದೆ. ಸೊ ಅದು ಅಂದಾಜು ಮಾಡಿದಾಗ 5-6 ತಿಂಗಳಷ್ಟು ಅಂದರೆ ಬೇರೆ ಯಾವುದಕ್ಕೆ ಉಪಯೋಗಿಸಿಲ್ಲ ಅಂತಂದರೆ ಬರೀ ಕುಡಿಯೋ ನೀರಿಗೆ ಮಾತ್ರ ಮೀಸಲಿಟ್ಟರೆ ಸಾಕಾಗುತ್ತೆ. ಬಟ್ ಇದಲ್ಲದೆ ಕೆಲವು ನಗರಗಳಿಗೂ ಕೂಡ ಇದರಿಂದನೇ ಸೇಮ್ ಮೂಲದಿಂದ ಕೊಡ್ತಾ ಇರೋದ್ರಿಂದ ನೀರಿನ ಸರಬರಾಜು ಅದ್ರದ್ದು ಕೂಡ ಕನ್ಸಿಡರೇಷನ್ ತೊಗೊಳ್ಬೇಕಾಗತ್ತೆ. ಸೊ ಆದಷ್ಟು ನಾವು ಮಿತವಾಗಿ ಬಳಸಿ ಅಂತೆಲ್ಲ ಸಾರ್ವಜನಿಕರಿಗೆ ಸೂಚನೆಗಳನ್ನ ಸಲಹೆಗಳನ್ನ ಕೊಡ್ತಾ ಇದ್ದೀವಿ. ಅಂದರೆ ನೀವು ಆ್ಯಡ್ ಮಾಡಿದಾಗ ಮ್ಯಾಥ್ಸ್
ಜಸ್ಟ್ ಆ್ಯಡ್ ಮಾಡಿದರೆ ಇಟ್ ಈಸ್ ಅಬೌಟ್ 5 to 6 months ಇರುತ್ತೆ ಬಟ್ ಮಾಡ್ರೇಟ್ ರೈನ್ಫಾಲ್ ಬರುತ್ತೆ ಅಂತ ಕೂಡ ಪ್ರಿಡಿಕ್ಷನ್ ಇದೆ ಆ್ಯಂಡ್ ಸ್ವಲ್ಪ ಬರ್ತಾ ಇದೆ ಈಗಲೂ ಕೂಡ ಸ್ವಲ್ಪ ಮಳೆ ಆ ಕಡೆ ನಮ್ಮ ವೆಸ್ಟರ್ನ್ ಘಾಟ್ಸಲ್ಲಿ ಮತ್ತು ಕಾವೇರಿ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಕೆಲವು ಸ್ವಲ್ಪ ಮಾಡ್ರೇಟ್ ರೈನ್ಫಾಲ್ ಇದೆ ಸ್ವಲ್ಪ ಇನ್ಫ್ಲೋ ಇದೆ.